ನಮಸ್ತೆ ವೀಕ್ಷಕರೇ, ಓಂ ಗುರು ದತ್ತಾತ್ರೇಯ ನಮಃ. ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಈ ಜ್ಯೋತಿಷ್ಯ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀನಿ. ದತ್ತಾತ್ರೇಯನ ಗ್ರಹದಿಂದ ಪ್ರತಿಯೊಬ್ಬರು ಕೂಡ ಜ್ಯೋತಿಷ್ಯನ ಕಲಿಯುವಂಥ ಒಂದು ಸರಳ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ವಿಡಿಯೋನ ಒಂದೊಂದೇ ನೋಡ್ಕೊಂಡು ಜ್ಯೋತಿಷ್ಯನೂ ಕೂಡ ನೀವು ಸುಲಭವಾಗಿ ಕಲಿತಕ್ಕಂಥದ್ದು. ಒಂದನೇದಾಗಿ ಒಂದು ಲಗ್ನದಿಂದ ಸ್ಟಾರ್ಟ್ ಮಾಡೋಣ. ಮೇಷ ಲಗ್ನದಿಂದ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ಮೇಷ ಲಗ್ನಕ್ಕೆ ಈ ಶುಭ ಗ್ರಹಗಳು ಮತ್ತು ಅಶುಭ ಗ್ರಹಗಳು, ಆನಂತರ ಕಾರಕ ಮತ್ತು ಮಾರಕತ್ವವನ್ನು ಯಾವ ರೀತಿ ಹೊಂತವೆ, ಯಾವ ಗ್ರಹಗಳು ಎಲ್ಲೆಲ್ಲಿರ್ತಕ್ಕಂಥದ್ದು ಅಂತ ನೋಡೋಣ. ಮೇಷ ಲಗ್ನಕ್ಕೆ ಶನಿ, ಬುಧ ಮತ್ತು ಶುಕ್ರರು. ಅಂದರೆ ಉದಾಹರಣೆಗೇನಿಲ್ಲ, ಮೇಷ ಲಗ್ನಕ್ಕೆ ಇದು ಲಗ್ನ, ಮೇಷರಾಶಿ ಇದು. ಮೇಷ ಲಗ್ನಕ್ಕೆ ಶನಿ, ಬುಧ ಮತ್ತು ಶುಕ್ರರು. ಶನಿ, ಬುಧ, ಶುಕ್ರ ಗ್ರಹಗಳು ಇವು ಅಶುಭ ಫಲ ಕೊಡ್ತಾರೆ. ಅಶುಭ ಫಲ ವೀಕ್ಷಕರೇ, ಶನಿ, ಬುಧ ಮತ್ತು ಶುಕ್ರರು ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಈ ರವಿ, ಗುರು ಗ್ರಹಗಳು, ರವಿ ಮತ್ತು ಗುರು ಇವು ಎರಡೂ ಗ್ರಹಗಳು ಬಂದ್ಬಿಟ್ಟು ಜಾತಕದಲ್ಲಿ ಶುಭ ಫಲನ ಕೊಡ್ತಕ್ಕಂಥದ್ದು. ಮೇಷ ಲಗ್ನಕ್ಕೆ ಶುಭ ಫಲ. ವಿಡಿಯೋನ ನಿಧಾನಕ್ಕೆ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಶನಿ, ಬುಧ, ಶುಕ್ರರು ಅಶುಭ ಫಲ ಕೊಟ್ಟರೆ, ರವಿ, ಗುರುಗಳು ಶುಭ ಫಲ ಕೊಡ್ತಾರೆ. ಮೇಷ ಲಗ್ನಕ್ಕೆ ಶುಭ ಫಲದಾಯಕರಾಗಿರ್ತಕ್ಕಂಥದ್ದು. ಜನನ ಲಗ್ನ ಕುಂಡಲಿಯಲ್ಲಿ 3, 6, 8, 11, 12ನೇ ಸ್ಥಾನಗಳ ಅಧಿಪತಿಗಳು. ಅಂದರೆ ಈ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 3, 6, 8, 11, 12 ಇದು 1, 2, 3, 4, 5, 6, 7, 8, 9, 10, 11, 12 ಮೇಷ ಲಗ್ನದಿಂದ 1ನೇ ಮನೆ ವೀಕ್ಷಕರೇ. 3ನೇ ಮನೆ, 6ನೇ ಮನೆ, 8ನೇ ಮನೆ, 3, 6, 8, 11 ಮತ್ತು 12ನೇ ಮನೆ ಬಂದುಬಿಟ್ಟು 3, 6, 8, 11, 12ನೇ ಸ್ಥಾನಾಧಿಪತಿಗಳು. ಈ ಮನೆ ಅಧಿಪತಿಗಳು ಅಂದರೆ ಇದಕ್ಕೆ ಬುಧ ಅಧಿಪತಿ ಆಗ್ತಾನೆ, ಇದಕ್ಕೂ ಕೂಡ ಬುಧ ಅಧಿಪತಿ ಆಗ್ತಾನೆ. 6ನೇ ಮನೆಗೆ, 8ನೇ ಮನೆಗೆ ಕುಜ ಅಧಿಪತಿ ಆಗ್ತಾನೆ, 11ನೇ ಮನೆಗೆ ಶನಿ ಅಧಿಪತಿ ಆಗ್ತಾನೆ, 12ನೇ ಮನೆಗೆ ಗುರು ಅಧಿಪತಿ ಆಗ್ತಾನೆ. 3, 6, 8, 11, 12ನೇ ಮನೆಯ ಸ್ಥಾನಾಧಿಪತಿಗಳು ಯಾವಾಗಲೂ ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು ವೀಕ್ಷಕರೇ. ಈ ಮನೆಯ ಅಧಿಪತಿಗಳು ಮೇಷ ಲಗ್ನಕ್ಕೆ ಅಶುಭ ಫಲಗಳಾಗ್ತವೆ, ಅಶುಭ ಫಲನ ಕೊಡ್ತಕ್ಕಂಥದ್ದು ಜಾತಕದಲ್ಲಿ. ಆಮೇಲೆ ಗುರು ಶನಿ ಯೋಗವು ಈ ಲಗ್ನಕ್ಕೆ ರಾಜಯೋಗ ಕಾರಕವು. ಗುರು ಮತ್ತು ಶನಿ ಗ್ರಹಗಳು, ಗುರು ಮತ್ತು ಶನಿ ಇವೆರಡೂ ಗ್ರಹಗಳು ಬಂದ್ಬಿಟ್ಟು ಯೋಗಕಾರಕರಾಗಿರ್ತಕ್ಕಂಥದ್ದು. ಮೇಷ ಲಗ್ನಕ್ಕೆ ಗುರು ಮತ್ತು ಶನಿಗಳು ರಾಜಯೋಗನ ತಂದು ಕೊಡ್ತಕ್ಕಂಥದ್ದು ವೀಕ್ಷಕರೇ. ಆನಂತರ ಈ ಲಗ್ನಕ್ಕೆ ಮೇಷ ಲಗ್ನಕ್ಕೆ ಬುಧ, ಶನಿ ಗ್ರಹಗಳು ಮಾರಕರಾಗ್ತಾರೆ. ಬುಧ ಮತ್ತು ಶನಿ ಗ್ರಹಗಳು ಮಾರಕರು ಅಂದರೆ ಶುಭ ಫಲ ಕೊಡೋದಿಲ್ಲ ವೀಕ್ಷಕರೇ, ನೆಗೆಟಿವ್. ಮೇಷ ಲಗ್ನಕ್ಕೆ ಬುಧ ಮತ್ತು ಶನಿ ಗ್ರಹಗಳು ಮಾರಕರಾಗಿರ್ತಕ್ಕಂಥದ್ದು. ಶುಕ್ರ ಮಾರಕನಾಗಿದ್ದರೂ ಕೂಡ ತಾನೊಬ್ಬನೇ ಅಶುಭ ಫಲ ಕೊಡಲಾರನು ವೀಕ್ಷಕರೇ. ಶುಕ್ರನೂ ಕೂಡ ಮಾರಕನಾಗ್ತಾನೆ. ಶುಕ್ರ ಮಾರಕ ಆದರೂ ಕೂಡ ತಾನೊಬ್ಬನೇ ಅಶುಭ ಫಲ ಕೊಡೋದಿಲ್ಲ, ಮೀನ್ಸ್ ನೆಗೆಟಿವ್, ಅಶುಭ ಫಲ ಕೊಡೋದಿಲ್ಲ ವೀಕ್ಷಕರೇ. ಪಾಪಗ್ರಹಗಳಿಂದ ಕೂಡಿದ್ದರೆ ಅಥವಾ ನೋಡಲ್ಪಟ್ಟರೆ ಆ ಮಾರಕತ್ವವನ್ನು ಪಾಪಗ್ರಹಗಳೇ ಒಪ್ಪಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಶುಕ್ರನ ಜೊತೆ ರಾಹು, ಕೇತು, ಆಮೇಲೆ ಶನಿ, ಅನಂತರ ಕುಜ, ಈ ರೀತಿಯಾಗಿ ಶುಕ್ರನ ಜೊತೆ ರಾಹು, ಕೇತು, ಶನಿ, ಕುಜ ಈ ರೀತಿ ಪಾಪಗ್ರಹಗಳ ಸಂಬಂಧಿತನಾಗಿ ಅಥವಾ ಪಾಪಗ್ರಹಗಳ ದೃಷ್ಟಿನ ಹೊಂದಿದ್ರೆ ತಾನು ಮಾರಕನಾಗೋದಿಲ್ಲ, ಆ ಗ್ರಹಗಳಿಗೆ ಬಿಟ್ಕೊಡ್ತಕ್ಕಂಥದ್ದು. ಅಂದರೆ ನೀವು ಹೆಂಗಾರ ಮಾಡ್ಕೊಳ್ರಪ್ಪ, ನಿಮ್ಮ ಇಷ್ಟ, ನಾನೇನು ಮಾಡಲಾರೆ, ಈ ರೀತಿಯಾಗಿ ಆ ಗ್ರಹಗಳಿಗೆ ತನ್ನ ಪಾಪತ್ವನ ಬಿಟ್ಕೊಟ್ಬಿಡ್ತಾನೆ. ಪಾಪಗ್ರಹಗಳಿಂದ ಕೂಡಿಕೊಂಡಿದ್ರೆ ಮಾತ್ರ ಮಾರಕತ್ವನ ಆ ಪಾಪಗ್ರಹಗಳಿಗೆ ಬಿಟ್ಕೊಡ್ತಕ್ಕಂಥದ್ದು ಶುಕ್ರ ಗ್ರಹಗಳು. ಇದು ಮೇಷ ಲಗ್ನಕ್ಕೆ ಸಂಬಂಧಪಟ್ಟಂಗೆ ವೀಕ್ಷಕರೇ. ಶುಭ ಗ್ರಹಗಳು ಮತ್ತು ಅಶುಭ ಗ್ರಹಗಳು, ಮಾರಕ ಮತ್ತು ಕಾರಕ ಗ್ರಹಗಳು ಮೇಷ ಲಗ್ನಕ್ಕೆ ಯಾವ್ಯಾವ ಸ್ಥಾನಾಧಿಪತಿಗಳು ಏನೇನು ಫಲ ಕೊಡ್ತಾರೆ ಅಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ. ವಿಡಿಯೋನ ನೋಡ್ಕೊಂಡು ಸಮಾಧಾನವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೃಷಭ ಲಗ್ನದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ. ಜೈ ಗುರುದತ್ತ.